ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ಕರ್ನಾಟಕ TETಗೆ ಸಂಬಂಧಪಟ್ಟಂತೆ 2014ರಲ್ಲಿ ನಡೆದಂತಹ ಸಮಾಜ ವಿಜ್ಞಾನ ಪತ್ರಿಕೆ ಏನು 60 ಮಾರ್ಕ್ಸಿಗೆ ಇರುತ್ತಲ್ಲ, ಅದು 3 ಭಾಗಗಳಾಗಿ ಮಾಡ್ತಾಯಿದ್ದೀನಿ. ಇವಾಗಲೇ ನಾನು 2 ಭಾಗಗಳನ್ನು ಮಾಡಿದ್ದೀನಿ, ಪಾರ್ಟ್ 1 ಪಾರ್ಟ್ 2 ಅಂತೇಳಿ. ಒಂದೊಂದು ಭಾಗದಲ್ಲಿ 20 ಕ್ವಶನ್ಗಳು ಮಾಡಿದ್ದೀನಿ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ 3ನೇ ಪಾರ್ಟಲ್ಲಿ ಇನ್ನು 20 ಕ್ವಶನ್ಗಳು ಮುಗಿದ್ರೆ ಅದು ಒಂದು ಕ್ವಶನ್ ಪೇಪರ್ ಮುಗಿಯುತ್ತೆ. ಅದಕ್ಕಾಗಿ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಅದರದ ಮುಂದುವರಿದ ಭಾಗವಾದಂತಹ 31ರಿಂದ 150 ಪ್ರಶ್ನೆಗಳವರೆಗೆ ನೋಡೋಣ. ಅಂದರೆ 131ರಿಂದ 150 ಪ್ರಶ್ನೆಗಳು. ಲಾಸ್ಟ್ 91ರಿಂದ ಏನು ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದಿದು. ಮೊದಲನೇ ಪ್ರಶ್ನೆ, ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಏನು? ಇತಿಹಾಸ ಬೋಧನೆಯಲ್ಲಿ ನಿರ್ದಿಷ್ಟ ಉದ್ದೇಶಗಳನ್ನು ಬರುತ್ತೆ, ಸಾಮಾನ್ಯ ಉದ್ದೇಶಗಳನ್ನು ಬರುತ್ತೆ. ನಿರ್ದಿಷ್ಟ ಉದ್ದೇಶ ಅಂದರೆ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಏನು ಬರುತ್ತಲ್ಲ ಆ ಟಾಪಿಕ್ಗೆ ಸಂಬಂಧಪಟ್ಟಂತೆ ಆ ಪಾಠದಲ್ಲಿ ಏನು ನಿರ್ದಿಷ್ಟ ಉದ್ದೇಶಗಳು ಮೂಡಿಸ್ಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಅದು ನಿರ್ದಿಷ್ಟ ಉದ್ದೇಶಗಳು. ಆದರೆ ಸಾಮಾನ್ಯ ಉದ್ದೇಶಗಳಂದರೆ ಇಡೀ ಎಲ್ಲ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಉದ್ದೇಶಗಳಿರ್ತವೆ, ಅಂದರೆ ಇವೆಲ್ಲಕ್ಕೂ ಸಂಬಂಧಪಟ್ಟಿರ್ತವೆ. ಇಲ್ಲಿ ಸಾಮಾನ್ಯ ಉದ್ದೇಶ ಕೇಳಿದರೆ ಇತಿಹಾಸ ಬೋಧನೆ ಅಂತ ಕೇಳಿದರೆ ಇಲ್ಲಿ ಇತಿಹಾಸ ಬೋಧನೆ, ಪೌರನೀತಿ ಬೋಧನೆ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಇವೆಲ್ಲ ಬೇರೆ ಬೇರೆ ಇರುತ್ತೆ. ಇತಿಹಾಸ ಅಂತ ಪರ್ಟಿಕ್ಯುಲರಾಗಿ ಕೇಳಿದ ಸಲುವಾಗಿ ಇಲ್ಲಿ ನಾವು ಯಾವ್ದು ಮಾಡಬೇಕು ಅಂತೇಳಿ ನೋಡ್ರಿ, ಉತ್ತಮ ಪೌರತ್ವದ ಗುಣಲಕ್ಷಣಗಳನ್ನು ಬೆಳೆಸುವುದು. ಇದು ಉತ್ತಮ ಪೌರತ್ವದ ಲಕ್ಷಣಗಳನ್ನು ಬೆಳೆಸುವುದು ಅಂದರೆ ಇದು ಪೌರನೀತಿಯಲ್ಲಿ ಬರುತ್ತೆ, ಇತಿಹಾಸಕ್ಕೆ ಸಂಬಂಧಪಟ್ಟಿರಲ್ಲ ಇದು. ಹಾಗೆ ಎರಡನೇದು ಭೂಮಿಯ ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವುದು. ಹಾಗಾದರೆ ಇದು ಭೂಗೋಳಶಾಸ್ತ್ರದಲ್ಲಿ ಬರುತ್ತೆ, ಇದನ್ನು ಇತಿಹಾಸಕ್ಕೆ ಸಂಬಂಧಪಡಲ್ಲ. ವಿದ್ಯಾರ್ಥಿಗಳಲ್ಲಿ ಪೌರತ್ವದ ಪ್ರಜ್ಞೆ ಬೆಳೆಸುವುದು, ಇದನ್ನು ಕೂಡ ಪೌರನೀತಿಗೆ ಸಂಬಂಧಪಟ್ಟಂಥ ಒಂದು ಸಾಮಾನ್ಯ ಉದ್ದೇಶ. ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನ ಶಕ್ತಿ ಬೆಳೆಸುವುದು. ಐತಿಹಾಸಿಕ ಅಂದರೆ ಅದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನಾವು ಇಲ್ಲಿ ಯಾವ ಆಪ್ಷನ್, 4ನೇ ಆಪ್ಷನ್ ಕರೆಕ್ಟ್ ಅಂತೇಳಿ ಹೇಳಬೇಕು. ನೋಡ್ರಿ, ವಿವರಣೆ ಇದೆ ಅದರ ಬಗ್ಗೆ. ಇತಿಹಾಸ ಬೋಧನೆಯ ಮುಖ್ಯ ಉದ್ದೇಶಗಳೇನೆಂದರೆ ಮಕ್ಕಳಲ್ಲಿ ಸ್ಮರಣ ಶಕ್ತಿ ಮತ್ತು ಜಾಗರೂಕತೆಯನ್ನು ಬೆಳೆಸಬೇಕು. ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಮನೋಭಾವನೆಯನ್ನು ಬೆಳೆಸಬೇಕು. ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನ ಶಕ್ತಿ ಬೆಳೆಸಬೇಕು. ರಾಷ್ಟ್ರೀಯತೆ ಬೆಳೆಸಬೇಕು. ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸಬೇಕು. ನಕಾಶೆ ಬಿಡಿಸುವ, ಓದುವ ಮತ್ತು ಕಾಲರೇಖೆ ಅವುಗಳನ್ನು ನಕ್ಷೆಗಳನ್ನು ತಯಾರಿಸುವ ಕೌಶಲ್ಯವನ್ನು ಬೆಳೆಸಬೇಕಿಲ್ಲಿ. ಮತ್ತು ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಕೂಡ ಬೆಳೆಸಬೇಕು. ಇವಾಗ 132ನೇ ಪ್ರಶ್ನೆ, ಇತಿಹಾಸ ಶಿಕ್ಷಕನು ಮಕ್ಕಳ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ವಿಧಾನ ಬಳಸಬೇಕು. ಯಾವ ವಿಧಾನ ಬಳಸಬೇಕು ನಿರೂಪಣಾ ಶೈಲಿ ಮಾಡಬೇಕಂತಂದರೆ ಉಪನ್ಯಾಸ ಪದ್ಧತಿನ, ಸಮಸ್ಯೆ ಪರಿಹಾರ ಪದ್ಧತಿನ, ಮೂಲಾಧಾರ ಪದ್ಧತಿನ ಅಂದರೆ ಅಥವಾ 4ನೇದು ಸಮೀಕ್ಷಾ ಪದ್ಧತಿ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಉಪನ್ಯಾಸ ವಿಧಾನದಿಂದ ಮಾತ್ರ ನಿರೂಪಣಾ ಶೈಲಿಯನ್ನು ಬಳಸಬಹುದು. ಇದು ಕಾಲೇಜು ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿರುತ್ತದೆ. ಇದನ್ನು ಸಾಂಪ್ರದಾಯಿಕ ಪದ್ಧತಿ ಅಂತೇಳಿ ಕರೀತಾರೆ. ಹಾಗೆ ಪಾಠ ಪ್ರವಚನ ಪದ್ಧತಿ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಶಿಕ್ಷಕನು ಏನು ಮಾಡ್ತಾನೆ, ಒಂದು ನಿರ್ದಿಷ್ಟ ವಿಷಯವನ್ನು ಕುರಿತು ಯೋಚಿಸಿ ಮಕ್ಕಳಿಗೆ ಏನು ಮಾಡ್ತಾನೆ ಅದರ ಬಗ್ಗೆ ವಿವರಣೆ, ವರ್ಣನೆ ಮತ್ತು ಉದಾಹರಣೆ, ಹೋಲಿಕೆ, ಸ್ಪಷ್ಟೀಕರಣದೊಂದಿಗೆ ಹೇಳುವುದನ್ನು ನಾವು ಉಪನ್ಯಾಸ ಅಂತೇಳಿ ಕರಿತೀವಿ. ಉಪನ್ಯಾಸ ಪದ್ಧತಿಯ ಹಂತಗಳು ಏನೇನು ಅಂತೇಳಿ, ಹಂತಗಳು ಇಂಪಾರ್ಟೆಂಟು. ಉಪನ್ಯಾಸಕ್ಕೆ ನಾವು ಏನು ಮಾಡಬೇಕು, ಮೊದಲು ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಆಮೇಲೆ ವಿಷಯ ನಿರೂಪಣೆ ಮಾಡಬೇಕು. ಏನು ಹೇಳಬೇಕಂದ್ರೆ ಅದು ವಿಷಯವನ್ನು ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕು. ಹಾಗೆ ನಿರೂಪಣೆ ಮಾಡಿದ ಮೇಲೆ ಅದಕ್ಕೆ ಏನು ಮಾಡ್ತಾರೆ, ಸ್ವಮೌಲ್ಯಮಾಪನ ಮಾಡ್ಕೋಬೇಕು. ನಾವೇ ಮೌಲ್ಯಮಾಪನ ಮಾಡ್ಕೋಬೇಕು, ನಾವು ಎಷ್ಟು ಮಟ್ಟಿಗೆ ಹೇಳಿದ್ದೀವಿ ಅಂತೇಳಿ. ಆಮೇಲೆ ಅನುಸರಿಸುವಿಕೆ. ಇವು ಉಪನ್ಯಾಸ ಪದ್ಧತಿಯ ಹಂತಗಳು ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಉಪನ್ಯಾಸ ಪದ್ಧತಿಯ ಉದ್ದೇಶಗಳು ಏನು ಅಂತೇಳಿ, ಉಪನ್ಯಾಸ ಪದ್ಧತಿಯ ಉದ್ದೇಶಗಳಂದರೆ ಪ್ರೇರಣೆ ಸಿಗುತ್ತೆ, ಆಮೇಲೆ ಪುನರಾವಲೋಕನ, ಸ್ಪಷ್ಟೀಕರಣ, ವಿಷಯ ವಿಸ್ತರಣೆ, ಆಸಕ್ತಿ. ಇವೆಲ್ಲ ಏನು ಉಪನ್ಯಾಸ ಪದ್ಧತಿಯ ಗುಣಗಳು. ಹಾಗಾದರೆ ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಬೇಕಾದಂಥ ಲಕ್ಷಣ ಯಾವುದು? ಒಬ್ಬ ಇತಿಹಾಸ ಶಿಕ್ಷಕ ಅದನಂದರೆ ಅವನಿಗೆ ಯಾವ್ಯಾವ ಲಕ್ಷಣಗಳು ಇರಬೇಕು ಅಂತ. ಏನು ಸಮಾಜ ಸೇವೆ ಮಾಡುವಂಥ ಗುಣ ಇರಬೇಕಾ? ಇನ್ನು ಸಮಾಜದೊಂದಿಗೆ ಉತ್ತಮ ಸಂಬಂಧ ಇರಬೇಕಾ? ಕ್ಷೇತ್ರಾಧ್ಯಯನ ಇರಬೇಕಾ? ಅಥವಾ ಪ್ರವಾಸ ಕೈಗೊಳ್ಳಬೇಕಾ? ರಾಜಕೀಯ ಭಾಷೆ ಗೊತ್ತಿರಬೇಕಾ? ಮುಖ್ಯವಾದಂಥ
ಲಕ್ಷಣ ಯಾವುದಂದರೆ ಅವನು ಕ್ಷೇತ್ರ ಅಧ್ಯಯನ ಮಾಡಬೇಕು, ಪ್ರವಾಸ ಕೈಗೊಳ್ಳಬೇಕು. ವಿದ್ಯಾರ್ಥಿಗಳಿಗೆ ಇದರಿಂದ ಏನಾಗ್ತದೆ, ನೈಜ ಘಟನೆಗಳು ತಿಳಿತವೆ. ಇತಿಹಾಸ ಶಿಕ್ಷಕನು ಈ ಕೆಳಗಿನ ಬಗ್ಗೆ ಏನ್ಬೇಕು, ಜ್ಞಾನವನ್ನು ಹೊಂದಿರಬೇಕು. ಏನಂದರೆ ಇತಿಹಾಸ ಶಿಕ್ಷಕನು ವೈಜ್ಞಾನಿಕ ಮನೋಭಾವನೆ ಹೊಂದಿರಬೇಕು. ಇತಿಹಾಸ ಶಿಕ್ಷಕನಿಗೆ ನಾಟಕ, ಅಭಿನಯ ಮತ್ತು ನಿರೂಪಣಾ ಕಲೆ ಗೊತ್ತಿರಬೇಕು. ಇತಿಹಾಸ ಶಿಕ್ಷಕನಿಗೆ ಚಾರಿತ್ರಿಕತೆ ಬಗ್ಗೆ ಪ್ರಾಮುಖ್ಯತೆ ಉಳ್ಳಂಥ ವಸ್ತು ಸಂಗ್ರಹಗಳ ಬಗ್ಗೆ ಆಸಕ್ತಿ ಇರಬೇಕು. ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸದಲ್ಲಿ ಏನಿರಬೇಕು, ಆಸಕ್ತಿ ಇರಬೇಕು. ಶಿಕ್ಷಕನು ವಿವಿಧ ಬೋಧನಾ ಕ್ರಮಗಳ ಬಗ್ಗೆ ತಿಳಿದುಕೊಂಡಿರಬೇಕು. ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಕೊಡುವುದು. ಯಾವ ಬೋಧನಾ ವಿಧಾನದಲ್ಲಿ ನಾವು ಸನ್ನಿವೇಶವನ್ನು ಒದಗಿಸಿಕೊಡ್ತೀವಿ ಅಂತೇಳಿ, ಜೀವನ ಚರಿತ್ರೆ ವಿಧಾನನ, ಏನು ಯೋಜನಾ ವಿಧಾನನ, ಇನ್ನು ಎರಡು ಏನಿದಾವೆ ಆಪ್ಷನ್, ಏನು ಚರ್ಚಾ ಪದ್ಧತಿನ, ಏನು ಉಪನ್ಯಾಸ ಪದ್ಧತಿನ. ಯಾವುದಂದರೆ ಇಲ್ಲಿ ಯೋಜನಾ ವಿಧಾನ. ಯೋಜನಾ ವಿಧಾನದ ಪಿತಾಮಹ ಯಾರಂದರೆ ಕಿಲ್ಪ್ಯಾಟ್ರಿಕ್. ಇದು ಚಟುವಟಿಕೆಯ ತತ್ವದ ಮೇಲೆ ಏನಾಗಿದೆ, ರೂಪಿಸಲ್ಪಟ್ಟ ಆಧುನಿಕ ವಿಧಾನ. ಯೋಜನಾ ಪದ್ಧತಿಯ ಮೊದಲ ಪ್ರತಿಪಾದಕರಂದರೆ ಜಾನ್ ಡ್ಯೂಯಿ. ಯೋಜನಾ ಪದ್ಧತಿ ಎಂದರೆ ಸಾಮಾಜಿಕ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆ. ಯೋಜನಾ ಪದ್ಧತಿಯ ಹಂತಗಳೇನು? ಸನ್ನಿವೇಶವನ್ನು ಒದಗಿಸಿಕೊಡೋದು, ಯೋಜನೆಯ ಆಯ್ಕೆ, ಯೋಜನೆಯ ಯೋಜನೆ, ಕಾರ್ಯಾಚರಣೆ, ಯೋಜನೆಯ ಮೌಲ್ಯಮಾಪನ, ದಾಖಲೆ, ಇವೆಲ್ಲ ಯೋಜನಾ ಪದ್ಧತಿಯ ಹಂತಗಳು. ಇತಿಹಾಸ ಕೊಠಡಿಯಲ್ಲಿ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಇರಬೇಕು? ಇತಿಹಾಸ ಬೋಧನೆ ಮಾಡುವಂಥ ಕೊಠಡಿ ಇದೆ ಅಂದರೆ ಅಲ್ಲಿ ಯಾವುದು ಅವಶ್ಯಕವಾಗಿ ಬೇಕು? ಏನು ವಸ್ತು ಸಂಗ್ರಹಾಲಯ ಬೇಕಾ, ಪ್ರಯೋಗಾಲಯ ಬೇಕಾ, ಗಣಿತದ ಕಿಟ್ ಬೇಕಾ, ಭಾಷಾ ಉಪಕರಣಗಳು ಬೇಕಾ? ಗಣಿತದ ಕಿಟ್ಟು, ಭಾಷಾ ಉಪಕರಣ, ಪ್ರಯೋಗಾಲಯ ಇವೆಲ್ಲ ಏನಿದಾವೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಮತ್ತು ಗಣಿತಕ್ಕೆ ಸಂಬಂಧಪಟ್ಟವುಗಳಾದರೆ, ವಸ್ತು ಸಂಗ್ರಹಾಲಯ ಅನ್ನೋದೇನಿದೆ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿದೆ. ಇತಿಹಾಸ ಕೊಠಡಿಗಳ ಒಂದು ಭಾಗದಲ್ಲಿ ವಸ್ತು ಸಂಗ್ರಹಾಲಯ ಇರಬೇಕು. ಅದರಲ್ಲಿ ಮಳೆ ಮಾಪಕ, ಉಷ್ಣತಾ ಮಾಪಕ, ಅರಮನೆ, ದೇವಸ್ಥಾನ, ಕೋಟೆ, ಸ್ತಂಭ, ಯುದ್ಧ ಕವಚ, ಬಿಲ್ಲು ಬಾಣ, ಈಟಿ, ಕತ್ತಿ, ಗುರಾಣಿ, ನಾಣ್ಯಗಳು, ವೇಷಭೂಷಣ, ಮಡಿಕೆ, ಶಾಸನ, ಸಂಸತ್ ಭವನ, ತಾಜ್ ಮಹಲ್, ದೆಹಲಿಯ ಕೆಂಪು ಕೋಟೆ ಇವೆಲ್ಲದರ ಬಗ್ಗೆ ಏನಾಗ್ತದೆ, ನಮಗೆ ತಿಳಿಸ್ಕೊಳ್ಳೋಕ್ಕೆ ಸಹಾಯಕ ಆಗ್ತೈತೆ. ಹಾಗೆ ಚಾರ್ಮಿನಾರ್ ಬಗ್ಗೆ, ಕುತುಬ್ ಮಿನಾರು, ಗೋಲ್ ಗುಂಬಜು, ಹಳೆ ಪಾತ್ರೆಗಳು, ಹಳೆ ಶಿಲಾಯುಗದಲ್ಲಿ ಮಾನವ ಬಳಸುತ್ತಿದ್ದ ಆಭರಣಗಳು, ಅಂಚೆ ಚೀಟಿ, ಪಿರಮಿಡ್, ಅಣೆಕಟ್ಟುಗಳು ಇತ್ಯಾದಿ ಮಾದರಿಗಳನ್ನು ಮಾಡಬೇಕು, ಮಕ್ಕಳಿಂದ ತಯಾರಿಸಿ ಇತಿಹಾಸ ಕೊಠಡಿಯಲ್ಲಿ ನಾವೇನು ಮಾಡಬೇಕು, ಇಡಬೇಕು. ಇತಿಹಾಸ ಶಿಕ್ಷಕನು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಬೋಧನಾ ಉಪಕರಣಗಳನ್ನು ಬಳಸಬೇಕು. ಯಾವ್ದು ಬಳಸಬೇಕು? ಕಪ್ಪು ಹೊಲಿಗೆ ಬಳಸಬೇಕಾ, ಚಿತ್ರಪಟನ, ವಿಸ್ತರಣ ಪಟನ, ಕಾಲರೇಖೆ. ಕಾಲಪ್ರಜ್ಞೆ ಬೆಳೆಸಬೇಕಾದ್ರೆ ಮುಖ್ಯವಾಗಿ ಕಾಲರೇಖೆ ಬೇಕು. ಕಾಲಪ್ರಜ್ಞೆಯನ್ನು ಬೆಳೆಸುವಲ್ಲಿ ಕಾಲರೇಖೆಗಳು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತವೆ. ಕಾಲರೇಖೆಯ ವಿಧಗಳು: ಪ್ರಗತಿಪರ ಕಾಲರೇಖೆ, ಪ್ರತಿಗಾಮಿ ಕಾಲರೇಖೆ, ಹೋಲಿಕಾ ಕಾಲರೇಖೆ, ಚಿತ್ರಾತ್ಮಕ ಕಾಲರೇಖೆ. ಪ್ರಗತಿಪರ ಕಾಲರೇಖೆ ಅಂದ್ರೆ ನಾವು ಮುಂದಕ್ಕೆ ಹೋಗೋದು, ಅಂದರೆ ಪ್ರಗತಿ ಅಂದರೆ ಹಿಂದಿನ ಇಸುವಿಂದ ಮುಂದಕ್ಕೆ ಸಾಧನೆ ಮಾಡ್ಕೋತಾ ಹೋಗೋದು, ಅದು ಪ್ರಗತಿಪರ. ಪ್ರತಿಗಾಮಿ ಅಂದರೆ ನಾವು ಹಿಂದಕ್ಕೆ ಬರೋದು. ಹೋಲಿಕೆ ಅಂದರೆ 2 ಇಸ್ವಿಗಳ ಮಧ್ಯೆ ನೋಡಬೇಕು, ಹೋಲಿಕೆ ಮಾಡಬೇಕು. 2 ರಾಜರ ಮಧ್ಯೆ ಆಗಿರ್ಬೋದು, 2 ಇಸ್ವಿಗಳ ಮಧ್ಯೆ ಆಗಿರ್ಬೋದು. ಚಿತ್ರಾತ್ಮಕ ಕಾಲರೇಖೆ ಅಂದರೆ ಚಿತ್ರಗಳ ಮೂಲಕ ನೋಡುವುದು, ಕಾಲರೇಖೆಯನ್ನು ಗುರುತಿಸುವುದು. ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಹೆಚ್ಚು ಪ್ರಭಾವ ಬೀರ್ತದೆ? ಇತಿಹಾಸ ಬೋಧನೆ ಪರಿಣಾಮಕಾರಿಯಾಗಬೇಕಾದ್ರೆ ಅಲ್ಲಿ ಯಾವುದು ಚಟುವಟಿಕೆ ಹೆಚ್ಚು ಪ್ರಭಾವ ಬೀರ್ತದ ಅಂತಂದರೆ, ನಾಟಕ ಅಭಿನಯನ, ಚರ್ಚಾ ಪದ್ಧತಿನ, ರೇಡಿಯೋ ಬಳಕೆನ, ಕಪ್ಪು ಹೊಲಿಗೆ ಅಂದರೆ ನಾಟಕೀಯ ಪದ್ಧತಿ. ಈ ಪದ್ಧತಿ ಏನು ಮಾಡ್ತೈತೆ, ಹೆಚ್ಚು ಪರಿಣಾಮಕಾರಿಯನ್ನು ಬೀರ್ತೈತೆ. ನಾಟಕ ಪದ್ಧತಿಯಿಂದ ಬೋಧಿಸಿದರೆ ಕಲಿಯುವ ವಿಷಯ ಏನಾಗುತ್ತೆ, ಆಕರ್ಷಕವಾಗಿ ಮನಸ್ಸಿನಲ್ಲಿ ಉಳಿತದೆ. ಹಾಗೆ ತಿಳುವಳಿಕೆ ಮಟ್ಟ ಕೂಡ ಹೆಚ್ಚಾಗ್ತೈತೆ. ನಾಟಕ ಅಭಿನಯ ಪದ್ಧತಿಯಲ್ಲಿ ಬೋಧಿಸುವುದರಿಂದ ಮಕ್ಕಳೇ ನಾಟಕಗಳಲ್ಲಿ ಏನು ಮಾಡ್ತಾರೆ, ಪಾತ್ರ ಅಭಿನಯ ಮಾಡ್ತಾರೆ. ಮಕ್ಕಳ ನಾಟಕಗಳಲ್ಲಿ ಏನು ಮಾಡೋದು ಅಂದ್ರೆ ಭಾಗವಹಿಸುವುದರಿಂದ ಕಲೆಗೆ ಜೀವಂತ ಸನ್ನಿವೇಶದಲ್ಲಿ ಚಟುವಟಿಕೆ ಪ್ರಧಾನವಾಗಿ ಮೂಡಿ ಬರ್ತದೆ. ಕತೆ, ಜೀವನ ಚರಿತ್ರೆ, ವಿವರಣೆ ಮುಂತಾದವುಗಳನ್ನು ಸಂಭಾಷಣೆಯ ರೀತಿ ಅಗತ್ಯ ಪಾತ್ರಗಳನ್ನು ಸೃಷ್ಟಿಸಿ
ಸಂದರ್ಭಕ್ಕೆ ಅನುಗುಣವಾಗಿ ಶಾರೀರಿಕ ಹಾವಭಾವಗಳನ್ನು ಅಳವಡಿಸಿಕೊಂಡು ಬೋಧಿಸುವುದೇ ನಾಟಕ ಪದ್ಧತಿಯ ಉದ್ದೇಶ ಆಗಿರ್ತೈತಿ. ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂದರೆ ಕ್ಷೇತ್ರ ಪ್ರವಾಸವನ್ನು ಮಾಡಬೇಕು. ಕ್ಷೇತ್ರ ಪ್ರವಾಸ ವೆರಿ ಇಂಪಾರ್ಟೆಂಟ್ ಇತಿಹಾಸದಲ್ಲಿ. ಸಮಾಜ ವಿಜ್ಞಾನ ಶಿಕ್ಷಕ ಅನೇಕ ಕ್ಷೇತ್ರಗಳಲ್ಲಿ ಸಂದರ್ಶಿಸಿ ಮಾಹಿತಿ ಸಂಗ್ರಹಿಸುತ್ತಾನೆ. ದೇಶ ನೋಡು ಇಲ್ಲವೇ ಕೋಶ ಓದು, ಅಂದರೆ ದೇಶ ಸುತ್ತಿ ನೋಡು ಇಲ್ಲವೇ ಕೋಶ ಓದಿ ನೋಡು. ಇದರಿಂದ ನಮಗೇನಾಗುತ್ತೆ, ಐತಿಹಾಸಿಕ ಸ್ಥಳಗಳ ಬಗ್ಗೆ ಪ್ರಜ್ಞೆಯನ್ನು ಮೂಡ್ತೈತಿ. ಪ್ರಾಯೋಗಿಕ ವಿವರಣೆ ನೀಡುವ ಸಾಮರ್ಥ್ಯವನ್ನು ಇತಿಹಾಸ ಶಿಕ್ಷಕ ಹೊಂದಿರ್ತಾನೆ. ಒಂದು ಇತಿಹಾಸದ ಗುಣ ಸಾಮರ್ಥ್ಯಗಳಲ್ಲಿ ಈ ಪದ್ಧತಿ ಏನಾಗಿದೆ, ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸಿಕೊಂಡಿದೆ. ವಿದ್ಯಾರ್ಥಿಯ ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವ ಸಾಮರ್ಥ್ಯ ಹೊಂದಿದ್ದಾನೆ. ಇತಿಹಾಸವು ಈ ಕೆಳಗಿನ ಯಾವುದಕ್ಕೆ ಇದು ಸಂಬಂಧಿಸಿದೆ ಅಂತ, ಜ್ಞಾನನ, ತಿಳುವಳಿಕೆನ, ಅನ್ವಯನ, ಕೌಶಲ್ಯನ ಅಂತಂದರೆ ತಿಳುವಳಿಕೆಗೆ ಇದು ಸಂಬಂಧಪಟ್ಟಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಿರ್ದಿಷ್ಟ ಉದ್ದೇಶಗಳಿದ್ದರೆ ಮಾತ್ರ ಆ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯ ಆಗ್ತದೆ. ಅದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕನಿಗೆ ತಾನು ಯಾವ ವಿಷಯ ಬೋಧಿಸುತ್ತಿದ್ದೇನೆ, ಏಕೆ ಬೋಧಿಸ್ತಾ ಇದ್ದೇನೆ ಎಂಬುದರ ಬಗ್ಗೆ ಪ್ರಜ್ಞೆ ಇರಬೇಕು. ಬೋಧನಾ ಉದ್ದೇಶಗಳು ಅಂತ ಬರ್ತವೆ, ಅದರಲ್ಲಿ ಬರುವಂಥ ವರ್ತನಾ ಪದಗಳು. ಬೋಧನಾ ಉದ್ದೇಶ ಜ್ಞಾನದಲ್ಲಿ ಏನು ಬರ್ತೈತಿ ಅಂತೇಳಿ ಕೇಳ್ತಾರೆ. ಸ್ಮರಿಸುತ್ತಾನೆ, ಗುರುತಿಸುತ್ತಾನೆ, ತೋರಿಸುತ್ತಾನೆ. ಸಮುದ್ರಗುಪ್ತನ ಸಾಧನೆಗಳನ್ನು ಸ್ಮರಿಸುತ್ತಾನೆ. ಸಮುದ್ರಗುಪ್ತನ ಪ್ರದೇಶವನ್ನು ಗುರುತಿಸುತ್ತಾನೆ. ಸಮುದ್ರಗುಪ್ತನ ಪ್ರದೇಶವನ್ನು ನಕಾಶೆಯಲ್ಲಿ ತೋರಿಸುತ್ತಾನೆ ಅಂದರೆ ಇದು ಏನು ಜ್ಞಾನದಲ್ಲಿ ಬರ್ತೈತೆ. ಹಾಗಾದರೆ ತಿಳುವಳಿಕೆಯಲ್ಲಿ ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುತ್ತಾನೆ, ಕಾರಣ ಹೇಳ್ತಾನೆ, ಉದಾಹರಿಸುತ್ತಾನೆ ಏನೇನು ಹೇಳಿದಾನೆ ಅಂತೇಳಿ, ವಿವರಿಸುವಂಥ ಸಾಮರ್ಥ್ಯ ಬರ್ತೈತಿ, ಊಹಿಸ್ಕೊಳ್ತಾನೆ, ಭಾಷಾಂತರಿಸ್ತಾನೆ, ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರ ಮಾಡ್ತಾನೆ, ಹೋಲಿಕೆ ಮಾಡ್ತಾನೆ, ವ್ಯತ್ಯಾಸಗಳನ್ನು ಮಾಡ್ತಾನೆ, ತಪ್ಪು ಹುಡುಕ್ತಾನೆ, ವಿಮರ್ಶಿಸುತ್ತಾನೆ. ಇವೆಲ್ಲ ಬಂದರೆ ತಿಳುವಳಿಕೆ ಅಂತ ಅರ್ಥ. ಹಾಗಾದರೆ ಅನ್ವಯದಲ್ಲಿ ಏನು ಬರುತ್ತಂದರೆ ಭವಿಷ್ಯ ನುಡಿತಾನೆ, ಅವನು ಹಂಗಿರಬೇಕಾಗಿತ್ತು, ಹಿಂಗಿರಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು ಅಂತೇಳಿ ಭವಿಷ್ಯ ನುಡಿಯೋದು. ವಿಶ್ಲೇಷಿಸುತ್ತಾನೆ, ಅವನು ಸಾಧನೆಗಳನ್ನು ವಿಶ್ಲೇಷಣೆ ಮಾಡ್ಬೋದು. ಊಹೆಗಳನ್ನು ಪರಿಶೀಲಿಸುತ್ತಾನೆ, ಅಂತ ಏನು ಊಹೆ ಮಾಡ್ಕೊಂಡಿದ್ದೀನಿ ಅದು ಸರಿ ಇದನ್ನು ತಪ್ಪದೇನು ಅಂತೇಳಿ ಪರಿಶೀಲನೆ ಮಾಡ್ಕೊಳ್ಬೋದು. ಸ್ಪಷ್ಟೀಕರಿಸುತ್ತಾನೆ, ಸಂಕ್ಷಿಪ್ತಗೊಳಿಸುತ್ತಾನೆ. ಇವೆಲ್ಲ ಅನ್ವಯದಲ್ಲಿ ಬರ್ತವೆ. ಕೌಶಲ್ಯ ಎಂದರೆ ಓದುತ್ತಾನೆ, ತಯಾರಿಸುತ್ತಾನೆ, ಬರೆಯುತ್ತಾನೆ, ಪ್ರದರ್ಶಿಸುತ್ತಾನೆ. ಇವೆಲ್ಲ ಕೌಶಲ್ಯದಲ್ಲಿ ಬರುವಂಥ ವರ್ತನ ಪದಗಳು. ಆಸಕ್ತಿ, ಭೇಟಿ ಕೊಡ್ತಾನೆ, ಭಾಗವಹಿಸ್ತಾನೆ, ಲೇಖನಗಳನ್ನು ಬರೀತಾನೆ, ಕೊಡುಗೆಗಳನ್ನು ನೀಡ್ತಾನೆ, ಸಂಗ್ರಹಿಸುತ್ತಾನೆ. ಮನೋಭಾವ, ಪ್ರಶಂಸೆ, ವಿಮರ್ಶಾತ್ಮಕ ಚಿಂತನೆ ಇವೆಲ್ಲ ಏನು ಬೋಧನಾ ಉದ್ದೇಶಗಳು. ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ. ಯಾವ ತತ್ವಕ್ಕೆ ಬದ್ಧವಾಗಿದೆ? ಮಾಡಿ ಕಲಿ, ಜೀವಿಸುತ್ತಾ ಕಲಿ ತತ್ವಕ್ಕೆ ಬದ್ಧವಾಗಿದೆ. ಸಾಮಾಜಿಕ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾಗಿ ಉದ್ದೇಶ ಚಟುವಟಿಕೆ ಏನಂತೀವಿ? ಯೋಜನಾ ವಿಧಾನ ಅಂತೀವಿ. ಯೋಜನಾ ವಿಧಾನವು ಮಾಡಿ ಕಲಿ ಎಂಬ ತತ್ವಕ್ಕೆ ಏನಾಗಿದೆ? ಒಳಪಟ್ಟಿದೆ. ಇದೊಂದು ಮನೋವೈಜ್ಞಾನಿಕ ವಿಧಾನವಾಗಿದೆ. ಇದು ಜೀವಿಸುತ್ತಾ ಕಲಿ ಎಂದು ಪ್ರತಿಪಾದಿಸುತ್ತದೆ. ಯೋಜನಾ ವಿಧಾನದ ತತ್ವಗಳು ಯಾವಂದರೆ ಉದ್ದೇಶ ತತ್ವ, ಚಟುವಟಿಕೆ ತತ್ವ, ಸ್ವತಂತ್ರದ ತತ್ವ, ವಾಸ್ತವಿಕ ತತ್ವ, ಕಲಿಕೆಯ ನಿಯಮಗಳ ತತ್ವ, ಸಹಸಂಬಂಧದ ತತ್ವ, ಉಪಯುಕ್ತತೆಯ ತತ್ವ, ಅನುಭವದ ತತ್ವ. ಇವೆಲ್ಲ ಯೋಜನಾ ವಿಧಾನದ ತತ್ವಗಳು. ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಈ ಚಟುವಟಿಕೆ ಮಾಡಬೇಕು. ಏನು ಮಾಡಬೇಕು? ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಬಗ್ಗೆ ಅಧ್ಯಯನ ಮಾಡಬೇಕು. ಜೀವನ ಚರಿತ್ರೆ ವಿಧಾನವನ್ನು ಪ್ರತಿಪಾದಿಸಿದರೆ ಯಾರಂದರೆ ಥಾಮಸ್ ಕಾರ್ಲೈಲ್. ಜೀವನ ವೃತ್ತಾಂತ ಎಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಬರೆದಿಟ್ಟುವಂಥ ಒಂದು ಪುಸ್ತಕ. ಇದು ಮಹಾಪುರುಷರ ಜೀವನ ಚರಿತ್ರೆಯನ್ನು ಬೋಧಿಸುವ ಮುಖಾಂತರ ವಿದ್ಯಾರ್ಥಿಗಳು ಏನು ಮಾಡ್ತದೆ? ನೈತಿಕತೆ ಮತ್ತು ಆದರ್ಶವನ್ನು ಕಲಿಸುತ್ತದೆ. ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗ್ತೈತೆ? ಸಾಹಿತ್ಯ. ಇತಿಹಾಸದಲ್ಲಿ ಭೌತಶಾಸ್ತ್ರ ಬರಲ್ಲ, ಅರ್ಥಶಾಸ್ತ್ರ ಬರ್ತೈತೆ, ಅದರದ್ದು ಸಂಬಂಧಪಟ್ಟಿಲ್ಲ. ರಾಸಾಯನಶಾಸ್ತ್ರನೂ ಬರಲ್ಲ. ಹಾಗಾದರೆ ಸಾಹಿತ್ಯ ನಮಗೆ ವೆರಿ ಇಂಪಾರ್ಟೆಂಟ್ ಇತಿಹಾಸದಲ್ಲಿ. ಇತಿಹಾಸದ ಕೇಂದ್ರ ಬಿಂದುನೇ ಯಾರು? ಮಾನವ. ಇತಿಹಾಸ ಎಂದು ವಿವಿಧ ಕಾಲಗಳ ಜನತೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಇತಿಹಾಸವು ಆಯಾ ಕಾಲದ ಸಾಹಿತ್ಯದ ಬಗ್ಗೆ ತಿಳಿಸ್ತೈತೆ. ಆಯಾ ಕಾಲದ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಭೌತಿಕ ಎಲ್ಲ ಅಂಶಗಳ ಬಗ್ಗೆ ಏನು ಮಾಡ್ತೈತೆ? ಇದು ತಿಳಿಸಿ ಕೊಡ್ತೈತೆ. ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳು ಇದು ಒಂದಾಗಿದೆ. ಏನು ವ್ಯವಹರಿಸುವ ಜ್ಞಾನ ಬೆಳೆಸ್ತೈತಾ, ಸಂವಹನ ಕೌಶಲ್ಯ ಬೆಳೆಸ್ತೈತಾ, ವೈಜ್ಞಾನಿಕ ಮನೋಭಾವ ಬೆಳೆಸ್ತೈತಾ, ಅಂತಾರಾಷ್ಟ್ರೀಯ ತಿಳುವಳಿಕೆ ಬೆಳೆಸ್ತೈತಾ ಅಂದರೆ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಬೆಳೆಸ್ತೈತೆ.
ಒಂದು ನಿರ್ದಿಷ್ಟ ಭಾಷೆಯ ಪಠ್ಯಪುಸ್ತಕದ ಸಹಾಯದಿಂದ ಈ ಪಠ್ಯಪುಸ್ತಕ ನಿರ್ದೇಶಿಸುವ ರೀತಿ, ಭಾಷೆ ಮತ್ತು ವಿಷಯವನ್ನು ಕಲಿಸಲು ಇದೇನು ಮಾಡ್ತೈತೆ, ಪಠ್ಯ ಪುಸ್ತಕ ಪದ್ಧತಿ ಅನುಕೂಲ ಆಗ್ತೈತಿ. ಇತಿಹಾಸ ಪಠ್ಯಪುಸ್ತಕವು ಬೋಧನಾ ಗುರಿ ಮತ್ತು ಉದ್ದೇಶವನ್ನು ಒಳಗೊಂಡಿದೆ. ಇತಿಹಾಸ ಪಠ್ಯಪುಸ್ತಕದ ಭಾಷೆ ಸರಳ, ಸ್ಪಷ್ಟ ಮತ್ತು ಆಕರ್ಷಕವಾಗಿರುತ್ತದೆ. ಇತಿಹಾಸ ಪಠ್ಯಪುಸ್ತಕವು ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸ್ತೈತೆ. ಇತಿಹಾಸ ಪಠ್ಯಪುಸ್ತಕವು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸ್ತೈತೆ. ಪ್ರಜಾಸತ್ತಾತ್ಮಕ ತತ್ವಗಳಿಗೆ ಅನುಗುಣವಾಗಿದೆ. ಪಠ್ಯಪುಸ್ತಕ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ, ಪರಿಪಕ್ವತೆ, ಸಾಮರ್ಥ್ಯಗಳು ಕೂಡ ಬೆಳೆಸ್ತೈತೆ. ಇತಿಹಾಸ ಶಿಕ್ಷಕನ ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸ್ಬೋದು. ಏನು ಸಾಮರ್ಥ್ಯವನ್ನು ಬೆಳೆಸ್ಬೋದು ಅಂತಂದರೆ, ಏನು ಭಾಷೆ ಸಾಮರ್ಥ್ಯನ, ಓದುಗಾರಿಕೆ ಸಾಮರ್ಥ್ಯನ, ಏನು ಸ್ಥಳ ಪ್ರಜ್ಞೆ ಸಾಮರ್ಥ್ಯನ, ಏನು ಕಾಲ ಪ್ರಜ್ಞೆ ಸಾಮರ್ಥ್ಯನ, ಹಾಗಂದರೆ ಸ್ಥಳ ಪ್ರಜ್ಞೆಯನ್ನು ಬಳಸ್ತೈತಿ. ಐತಿಹಾಸಿಕ ಘಟನೆಗಳನ್ನು ಯಾವುದಾದ್ರೂ ಒಂದು ಸ್ಥಳದಲ್ಲಿ ನಡೆಯುತ್ತವೆ. ಇದು ನಿರ್ವಾತದಲ್ಲಿ ಜರುಗುವ ಘಟನೆಯಲ್ಲ, ಆದರೆ ಪ್ರತಿ ಘಟನೆಗೂ ಒಂದು ನಿರ್ದಿಷ್ಟವಾದ ಸ್ಥಳ ಇರ್ತದೆ. ಅದರಿಂದ ಮಾನವನ ಸ್ಥಳ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ. ಇದನ್ನು ಐತಿಹಾಸಿಕ ಸ್ಥಳ ಪ್ರಜ್ಞೆ ಅಂತೇಳಿ ಕರಿತೀವಿ. ಸ್ಥಳ ಪ್ರಜ್ಞೆಯನ್ನು ಬೆಳೆಸುವ ವಿಧಾನಗಳು ಯಾವಂದರೆ, ಭೂಪಟಗಳಾಗಿರ್ಬೋದು ಅಥವಾ ನಕ್ಷೆಗಳಾಗಿರ್ಬೋದು, ಅಟ್ಲಾಸ್ ಪುಸ್ತಕ ಆಗಿರ್ಬೋದು, ಗೋಳ ಆಗಿರ್ಬೋದು, ಸ್ಥಳಪಟಗಳಾಗಿರ್ಬೋದು, ವಿಸ್ತರಣಾ ಪಟಗಳು. ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನಾ ಉಪಕರಣ ಬಳಸ್ತೀವಿ ಅಂದರೆ, ಸ್ವತಂತ್ರ ಪೂರ್ವ ಭಾರತದ ಭೂಪಟವನ್ನು ಇಲ್ಲಿ ಬಳಸ್ತೀವಿ. ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಸಂಪನ್ಮೂಲಗಳಲ್ಲಿ ದೃಕ್ ಶ್ರವಣ ಉಪಕರಣಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಇವು ಶಿಕ್ಷಕರಿಗೆ ಪಾಠಗಳನ್ನು ಬೋಧಿಸಲು ಏನಾಗ್ತವೆ ಅಂದರೆ ನೆರವಾಗುತ್ತವೆ. ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಪಂಚೇಂದ್ರಿಯಗಳನ್ನು ಅನುಭವವನ್ನು ಆಧರಿಸಿದೆ. ಮೌರ್ಯ ಸಾಮ್ರಾಜ್ಯವು ಸ್ವತಂತ್ರ ಪೂರ್ವದ ಪ್ರಮುಖ ಸಾಮ್ರಾಜ್ಯವಾಗಿರುವುದರಿಂದ ಸ್ವತಂತ್ರ ಪೂರ್ವ ಭಾರತದ ಭೂಪಟವನ್ನು ಶಿಕ್ಷಕನು ಬಳಸಬೇಕು. ಮೌರ್ಯ ಸಾಮ್ರಾಜ್ಯವು ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯವಾಗಿದೆ. ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತೀರಿ? ಯಾಣಕ, ಏನು ಮಂಗಳೂರು ಬೀಚ್ಗ, ಹಂಪಿಗ, ಹಟ್ಟಿ ಚಿನ್ನದ ಗಣಿಗ ಅಂದರೆ ಹಂಪಿಗೆ ಕರ್ಕೊಂಡು ಹೋಗ್ತೀವಿ. ಹಂಪಿ ಕರ್ನಾಟಕ ರಾಜ್ಯದಲ್ಲಿ ಏನಿದೆ, ಬೆಂಗಳೂರಿನಿಂದ 340 ಕಿಲೋಮೀಟರ್ ಮತ್ತು ಹೈದರಾಬಾದ್ನಿಂದ 377 ಕಿಲೋಮೀಟರ್ ದೂರದಲ್ಲಿದೆ. ಹಂಪಿ 14ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿಯಾಗಿತ್ತು. ಇದು ಬಾದಾಮಿ ಚಾಲುಕ್ಯರ ದೇವಾಲಯಗಳಲ್ಲಿ ಕಂಡುಬರ್ತೈತೆ. ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗ್ತದೆ ಅಂತಂದರೆ, ಕಳಿಂಗ ಮಾಯದ ಪರಿಣಾಮವನ್ನು ವಿಶ್ಲೇಷಿಸಿ ಅನ್ನೋದು ಇದು ಏನಾಗುತ್ತೆ ಅಂದರೆ ಅನ್ವಯದಲ್ಲಿ ಬರುತ್ತದೆ. ವಿದ್ಯಾರ್ಥಿಯು ಸಾಮಾಜಿಕ ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಾಯೋಗಿಕ ಕೌಶಲ್ಯವನ್ನು ಬೆಳೆಸ್ಕೊಳ್ತಾನೆ. ಇಲ್ಲಿ ಓದುವ, ವಿಶ್ಲೇಷಿಸುವ, ತಯಾರಿಸುವ, ಗುರುತಿಸುವ, ಬರೆಯುವ, ಪ್ರದರ್ಶಿಸುವ ಈ ಎಲ್ಲ ಸಾಮರ್ಥ್ಯಗಳು ಇಲ್ಲಿ ಅನ್ವಯದಲ್ಲಿ ಬರ್ತವೆ. ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನ ಹೇಗಿರಬೇಕು ಅಂತಂದರೆ, ಸಾಮರ್ಥ್ಯ ಆಧಾರಿತವಾಗಿರಬೇಕು. ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವೇನು ಮಾಡಬೇಕಂದ್ರೆ ವಿಷಯವನ್ನು ಮಾಡಬೇಕು. ವಿದ್ಯಾರ್ಥಿ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಶಕ್ತರಾದರೆ ಅದನ್ನು ಕಲಿಕಾ ಸಾಮರ್ಥ್ಯ ಅಂತೇಳಿ ಕರಿತೀವಿ. ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಮಾರ್ಗದರ್ಶನ ನೀಡಬೇಕು. ಸಮಾಜ ವಿಜ್ಞಾನ ವಿಷಯ ಸಾಮರ್ಥ್ಯ ಆಧಾರಿಸಿದ ಮೇಲೆ ನಾವೇನು ಮಾಡಬೇಕು, ಬೋಧನೆಯನ್ನು ಮಾಡಬೇಕು. ಲಾಸ್ಟ್ ಪ್ರಶ್ನೆ, ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದಂದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಮೌಲ್ಯಮಾಪನವು ಶಿಕ್ಷಣದ ಅವಿಭಾಜ್ಯ ಅಂಗವಾಗಿದೆ. ಶೈಕ್ಷಣಿಕ ಉದ್ದೇಶಗಳನ್ನು ವಿದ್ಯಾರ್ಥಿಗೆ ಎಷ್ಟರ ಮಟ್ಟಿಗೆ ಬೀರಿದೆ, ಅದು ಎಷ್ಟು ಪರಿಣಾಮಕಾರಿಯಾಗಿದೆ ಅಂತೇಳಿ ನಾವು ತಿಳ್ಕೊಬೇಕಾದ್ರೆ ಜ್ಞಾನ, ವರ್ತನೆ, ಕೌಶಲ್ಯ, ಮನೋಭಾವಗಳು ಏನಾಗುತ್ತೆ ಇಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ನಿರಂತರ ಅಂದರೆ ವರ್ಷದ ಉದ್ದಕ್ಕೂ ನಿರಂತರವಾಗಿ ಮಾಡ್ತೀವಿ. ಇದೊಂದು ನಿರಂತರ ವ್ಯಾಪಕ ಅನ್ನೋ ಪದವನ್ನು ಒಳಗೊಂಡಿದೆ. ಇದು ಸೈಕಾಲಜಿಯಲ್ಲಿ ಡಿಟೇಲ್ ಆಗಿ ಬರ್ತೈತೆ. ಇದು ನಿರ್ದಿಷ್ಟ ಪ್ರಕ್ರಿಯೆಯನ್ನು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಎಂದು ಕರಿತೀವಿ. ಪಠ್ಯ ಮತ್ತು ಸಾಪಠ್ಯ ಚಟುವಟಿಕೆಗಳನ್ನು ಎರಡೂ ಸಹ ಇಲ್ಲಿ ಒಳಗೊಂಡಿರ್ತೈತಿ. ಇವಾಗ ನಾವು ಏನು ಮಾಡಿದೀವಿ ಅಂದರೆ 2014 TET ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ವಿಶ್ಲೇಷಣೆ ಮಾಡಿದ್ದೀನಿ. 91ರಿಂದ 150 ಗಂಟ. ಹಾಗಾಗಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.